ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇನ್ನೊಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ವಿಷಯದ ಜೊತೆ ಬರ್ತಾ ಇದ್ದೀನಿ. ಅದು ಇಂಗ್ಲೀಷ್ 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಈ ಒಂದು ಕ್ವೆಶ್ಚನ್ ಪೇಪರ್ ನೀವು ನೋಡ್ತಾ ಇರ್ಬೋದು, ನಾಡಿದ್ದು ಎಕ್ಸಾಮ್ ಇದೆ, 27ಗೆ ಎಕ್ಸಾಮ್ ಇದೆ. ಸೊ ಈ ಕ್ವೆಶ್ಚನ್ ಪೇಪರನ್ನು ನಾವು ಸಾಲ್ವ್ ಮಾಡಿಸ್ಬೇಕು ಮಕ್ಕಳಿಗೆ. ಈ ಕ್ವೆಶ್ಚನ್ ಪೇಪರ್ ತುಂಬಾ ಚೆನ್ನಾಗಿದೆ, ತುಂಬ ಈಸಿ ಇರುವಂಥದ್ದು. ಹಾಗಾಗಿ ಈ ಕ್ವೆಶ್ಚನ್ ಪೇಪರನ್ನು ನಾವು ಸಾಲ್ವ್ ಮಾಡಿ ಇದೇ ರೀತಿಯಾದಂಥ ಒಂದಷ್ಟು ಕ್ವೆಶ್ಚನ್ಸನ್ನು ನಾವು ಮಕ್ಕಳಿಗೆ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಅವರಿಗೆ ನಮ್ಮ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಇದು ಕಷ್ಟ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಈ ಒಂದು ಕ್ವೆಶ್ಚನ್ ಪೇಪರನ್ನು ದಯವಿಟ್ಟು ಎಲ್ಲರೂ ಕೂಡ ನಾವು ಇದನ್ನು ಸಾಲ್ವ್ ಮಾಡಿಸೋಣ ಅಂತ ಹೇಳ್ತೀನಿ. ಹಾಗೆ ನೋಡಿ, ಇಲ್ಲಿ ಪೊಯಮನ್ನು ಕೂಡ ಕೊಟ್ಟಿದ್ದಾರೆ. ಆ ಪೊಯಮ್ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಯಾವ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಬರುತ್ತೆ ಅದನ್ನು ಕೂಡ ನಾವು ಕ್ಲೀನಾಗಿ ನೋಡ್ಕೊಳ್ಬೋದು. ನಿಮ್ಮ ಹೆಲ್ಪ್ಗಾಗಿ ಅದಕ್ಕೆ ನಾನು ಕೀ ಆನ್ಸರ್ ಕೂಡ ಇದರಲ್ಲಿ ನಾನು ವಿಡಿಯೋ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಕೀ ಆನ್ಸರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ವೆಶ್ಚನ್ ಅಲಾಂಗ್ ವಿತ್ ದ ಕೀ ಆನ್ಸರ್, ಇದೆರಡನ್ನೂ ನೋಡಿಕೊಂಡು ಮಕ್ಕಳಿಗೆ ನಾವು ಸಪೋರ್ಟಿವ್ ಆಗಿ ಎಲ್ಲ ರೀತಿಯಾದಂಥ ಕ್ವೆಶನ್ಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ಆ್ಯಂಟೋನಿಮ್ಸ್ ಇದೆ ಅಂತ ಹೇಳಿದರೆ ಅದೇ ರೀತಿಯಾದಂಥ ಒಂದಷ್ಟು ಆ್ಯಂಟೋನಿಮ್ಸ್ ನಮಗೆ LBA ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿದೆ. ಅದಷ್ಟನ್ನು ಕೂಡ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಇದು ತುಂಬ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ನೀವು ಒಂದ್ಸರಿ ಇದನ್ನು ಗ್ಲ್ಯಾನ್ಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ತುಂಬಾ ಈಸಿ ಇದೆ, ನಮಗೆ ತುಂಬ ಈಸಿ ಇದೆ. ಬಟ್ ಮಕ್ಕಳಿಗೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿಸಿದಾಗ ಮಾತ್ರ ಅದು ಅವರಿಗೆ ಅರ್ಥ ಆಗುವಂಥದ್ದು. ಅದಕ್ಕೋಸ್ಕರ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ಅದೆಲ್ಲದೂ ಕೂಡ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಇದರ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.